ಮೇಲ್ಕೋಟೆಗೆ ಹೋಗ್ತಿರುತ್ತೆ ಮಂಡ್ಯದ ಹೃದಯ ಭಾಗ ಪೇಟೆ ಬೀದಿ ರಸ್ತೆಯನ್ನೊಳಗೊಂಡಂತೆ ಹಲವು ವಾರ್ಡ್ಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ರವಿಕುಮಾರ್ ಗಣಿಗ ಹೊಳಲು ವೃತ್ತದಲ್ಲಿ ನಡೆದ ಗುದ್ದಲಿ ಪೂಜೆಗೆ ನಗರಸಭಾ ಅಧ್ಯಕ್ಷ ಎಂಇ ಪ್ರಕಾಶ್, ವಾರ್ಡ್ನ ಸದಸ್ಯರಾದ ಮಂಜುಳಾ, 4ನೇ ವಾರ್ಡ್ ನಗರಸಭಾ ಸದಸ್ಯರಾದ ಪೂರ್ಣಿಮಾ, ಟೆಕ್ನಿಕ್ ಮಂಜು, ಮೂಡ ಅಧ್ಯಕ್ಷ ನಹೀಂ ಮುಂತಾದವರು ಉಪಸ್ಥಿತರಿದ್ದರು. ಅಣ್ಣ ಈ ಕಡೆ ತಗದು ಬಿಡ್ತಾರೆ ಅಣ್ಣ ಬಣ್ಣ ಸಾಕಣ ತಗದು ಬಿಡ್ತಾರ ಬೆನ್ನೆ ತೋರಿಸ್ರಿ ಬನ್ನಿ ಬೆನ್ನೆ ತೋರಿಸ್ರಿ ಮೇಡಮ್ ಈ ಕಡೆ ಬನ್ನಿ ಹಾಕ್ಬಿಟ್ಟು ಬನ್ನಿ ಸರ್ ಹಾಗೆ ನಿಂತ್ಕೊಳ್ಳಿ ವ್ಯಾಪ್ತಿಯ 4, 5, 6 ಕಾಮಗಾರಿಗಳಿಗೆ ಪೂಜೆ ಮಾಡಿದ್ದೀವಿ. ಇದು ಒಳಗಡೆ ಅವರು ಕೌನ್ಸಿಲರ್ಗಳು ಯಾವ್ಯಾವ ರಸ್ತೆ ಕೊಟ್ಟಿದ್ದಾರೆ ಆ ರಸ್ತೆಗಳು ಶೀಘ್ರ ಡಾಂಬರೀಕರಣ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಭಾಳ ದಿನಗಳಿಂದ ಈ ರಸ್ತೆ ಪೇಟೆ ಬೀದಿ ಮತ್ತು ಒಳಲು ಸರ್ಕಲ್ ಕೂಡ 9 ಕೋಟಿ ಟೆಂಡರ್ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಈ ಕಾಮಗಾರಿ ಕೂಡ ಪ್ರಾರಂಭ ಆಗ್ತದೆ. ಇದಕ್ಕೂ ಕೂಡ ನಾವು ಸರ್ಕಲ್ ಅಭಿವೃದ್ಧಿ ಮತ್ತು ಈ ರಸ್ತೆ ಏನು ಮುಂದೋಗಿದೆ ಪೇಟೆ ಮೇಲೆ ಶೀಘ್ರ ಕಾಮಗಾರಿ ನಡೀಬೋದು. ಕೆಲವು ಕಡೆ ಲೈಟ್ಗಳು ಉರಿತಾ ಇಲ್ಲ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ. ನಾವು 24 ಜೀವನದಲ್ಲಿ ಎಲ್ಲ ನಮ್ಮ ಹಾಗೂ ಇವಾಗ ಸಾಹಿತ್ಯ ಪರಿಷತ್ ಅವರೂ ಅನುದಾನದಲ್ಲಿ ರಾಜಕಾರಣದ ಮಂಡ್ಯದಲ್ಲಿ ಜಗಜ್ಜನ ಲೈಟಿಂಗ್ಸು ಚೆನ್ನಾಗಿರ್ತದೆ. ಆದರೆ ಏನಾಗಿದೆ ಕಿಡಿಗೇಡಿಗಳು ಹಳೆ ಭಾಗದಲ್ಲಿ ಕೆಲಸ ಹೊಡಿತಿದ್ದಾರೆ, ಫೈರ್ ಮಾಡಿ ಅದು ಮಾಡಿಸ್ಬೇಕು. ಆದ್ದರಿಂದ ಇವಾಗ ನೀವೇನು ಹೇಳಿದರೆ ದೀಪಾಲಂಕಾರ ಅತ್ಯಧಿಕವಾಗಿರ್ತದೆ. ಶಾಸಕರ ಸಹಕಾರದಲ್ಲಿ ನಮ್ಮ ನಗರಸಭೆ ವತಿಯಿಂದ ಶಾಸಕರು ಹೇಳಿದ್ದಾರೆ ಅತ್ಯಧಿಕವಾಗಿ ಮಾಡಬೇಕು ಸರ್ಕಲ್ ಮಾಡೋಣ ಅಂತ. ಅವ್ರ ಜೊತೆ ಜೋಡಿಸ್ಕೊಂಡು ನಾವು ಮಾಡ್ತೀವಿ. KEB ಒಂದು ಮದುವೆ ಲೆಟ್ರ್ ಬರಬೇಕು. ಕೆಲವು ಹಳೆ ಕಂಬಗಳು ಇಲ್ಲ ಆಲ್ರೆಡಿ ನಾವು ಮಂಡ್ಯ ಸಿಟಿಲಿ ಇವಾಗ ಆಲ್ರೆಡಿ ನಾವು ನೋಟ್ ಮಾಡಿ ಕೊಟ್ಟಿದ್ದೀವಿ. ಅವ್ರಲ್ಲಿ ಕೆಲವು ಮತ್ತು ಅಧಿಕಾರಿಗಳು ಪ್ರೋಸೆಸ್ ಮಾಡಿಲ್ಲ. ಫಾಸ್ಟಾಗಿ ಮಾಡಿಕೊಳ್ಳೋದು. ನೆಕ್ಸ್ಟು ಸಾಹಿತ್ಯ ಪರಿಷತ್ ಒಳಗೆ ಅದೆಲ್ಲ ರೆಡಿ ಮಾಡ್ಕೊತಾರೆ.